ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನಲ್. ಇಂದಿನ ವಿಡಿಯೋನಲ್ಲಿ ಘಮಘಮಿಸುವಂಥ ರುಚಿಯಾದಂಥ ತರಕಾರಿ ಪಲಾವ್ ಮಾಡೋ ವಿಧಾನನ ನೋಡೋಣ. ಅದು ಕರ್ನಾಟಕ ಶೈಲಿಯಲ್ಲಿ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾದಂಥ ಪಲಾವ್ನ ರೈತ ಜೊತೆಗೆ ಸರ್ವ್ ಮಾಡಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆಲ್ಲ ಸುಲಭವಾಗಿ ಮಾಡಿಕೊಡ್ಬೋದು. ಒಂದು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಬಳಸ್ತೀರಾ ಅದನ್ನೇ ಬಳಸ್ಕೋಬೋದು, ಅಥವಾ ಬಾಸುಮತಿ ರೈಸ್ ಕೂಡ ನೀವು ಬಳಸ್ಬೋದು. ಈ 1 ಗ್ಲಾಸ್ ಅಕ್ಕಿಗೆ ಒಂದು ಮಸಾಲೆ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 8ರಿಂದ 10 ಲವಂಗ, 2 ಪೀಸ್ ಚಕ್ಕೆನ ಸೇರಿಸ್ತಾ ಇದ್ದೀನಿ. 3 ಏಲಕ್ಕಿ ಕೂಡ ಹಾಕೋಣ. 1 ಇಂಚಷ್ಟು ಶುಂಠಿ, ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಸೈಜ್ನ ಒಂದು ಪೂರ್ತಿ ಬೆಳ್ಳುಳ್ಳಿನೂ ಬಿಡಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕಾಲು ಕಪ್ಪಷ್ಟು ಪುದೀನ ಹಾಕೋಣ. ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು. ಇದು ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸೋಣ. ಎರಡು ಸಣ್ಣ ಸೌಟಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿಯಾದ ನಂತರ ಸ್ಪೈಸಸ್ನ ಆ್ಯಡ್ ಮಾಡೋಣ. ನಾನಿಲ್ಲಿ 2 ಪಲಾವ್ ಎಲೆ, ಒಂದು ಸ್ವಲ್ಪ ಕಸೂರಿ ಮೇಥಿ, ಜಾಪತ್ರೆ, ಮರಾಠ ಮೊಗ್ಗು, ಏಲಕ್ಕಿ ಎಲ್ಲ ಸೇರಿಸಿದ್ದೀನಿ. ದೊಡ್ಡ ಸೈಜ್ನ 1 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಬಾಡಿಸಿದ್ದಾಗಿದೆ. ಉಳಿದಂಥ ಪದಾರ್ಥಗಳನ್ನ ಸೇರಿಸೋಣ. ಅರ್ಧ ಕಪ್ಪಷ್ಟು ಹೆಚ್ಚಿರುವಂಥ ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಆವಾಗಲೇ ರುಬ್ಬಿಟ್ಟಿದ್ದಂಥ ಮಸಾಲೆ ಕೂಡ ಸೇರಿಸೋಣ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಮಸಾಲೆ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ನೋಡಿ, ಈ ರೀತಿಯಾಗಿ ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ಸೈಜ್ನ 1 ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸೋಣ. ಅರ್ಧ ಕಪ್ಪಷ್ಟು ಆಲೂಗೆಡ್ಡೆನ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. 1 ಬೌಲಷ್ಟು ಹೆಚ್ಚಿರೋವಂಥ ಕ್ಯಾರೆಟು, ನವಿಲುಕೋಸು ಮತ್ತು ಬೀನ್ಸ್ನ ಕೂಡ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮ್ಗೆ ಇನ್ಯಾವ ತರಕಾರಿಗಳು ಬೇಕೋ ಅದನ್ನು ಕೂಡ ಸೇರಿಸ್ಕೋಬೋದು. ತರಕಾರಿಗಳನ್ನೂ ಕೂಡ ಚೆನ್ನಾಗಿ ಬಾಡಿಸ್ಬೇಕು. ಹಲವಾರು ವೆರೈಟಿನಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ತೀವಿ. ಅದರಲ್ಲೂ ಈ ಕರ್ನಾಟಕ ಶೈಲಿಯ ವೆಜಿಟೇಬಲ್ ಪಲಾವ್ನ ಒಂದ್ಸರಿ ಮಾಡಿ ರುಚಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ಲ, ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಸಂಪೂರ್ಣವಾಗಿ ಶೋಧಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ.
ಅರ್ಧ ಗ್ಲಾಸಷ್ಟು ತೆಂಗಿನ ಹಾಲು ಹಾಕೋಣ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ನಾನು ಅರ್ಧ ಗ್ಲಾಸಷ್ಟು ತೆಂಗಿನ ಹಾಲು ಸೇರಿಸ್ಬಿಟ್ಟು 1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ಯಾವ ಗ್ಲಾಸ್ನಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸ್ ಅಳತೆನಲ್ಲಿ 1.5 ಗ್ಲಾಸಷ್ಟು ನೀರು, ಅರ್ಧ ಗ್ಲಾಸಷ್ಟು ತೆಂಗಿನ ಹಾಲನ್ನು ಸೇರಿಸಿದ್ದೀನಿ. 2 ಟೀ ಸ್ಪೂನಷ್ಟು ನಿಂಬೆ ರಸ ಕೂಡ ಸೇರಿಸೋಣ. ಇದೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡೋಣ. ಇದಿವಾಗ 2 ವಿಷಲ್ ಆಗಬೇಕು. ನೋಡಿ 2 ವಿಷಲ್ ಆಗಿ ಪ್ರೆಷರ್ ರಿಲೀಸ್ ಆಗಿದೆ. ರೈಸ್ ಕೂಡ ತುಂಬ ಹದವಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಡಿ ಬಿಡಿಯಾಗೂ ಇರಬೇಕು, ಮೃದುವಾಗಿ ಬೆಂದಿರಬೇಕು. ಆವಾಗಲೇ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಘಮಘಮಿಸುವಂಥ ರುಚಿಯಾದಂಥ ಕರ್ನಾಟಕ ಶೈಲಿಯ ತರಕಾರಿ ಪಲಾವ್ ಸಿದ್ಧವಾಗಿದೆ. ಬಿಸಿ ಬಿಸಿ ಪಲಾವ್ನ ರಾಯ್ತಾ ಜೊತೆಗೆ ಸರ್ವ್ ಮಾಡಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.